Hi students, today I am discussing about most important chapter derivative for first year part E ಒಳಗ 4 marks ಇಂದ ಏನದಲ್ಲ ಕೇಳುವಂತ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನಾ ಸಾಲ್ವ್ ಮಾಡ್ತಾ ಇರೋದು. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ. ಈಗ ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರೋದು. ಯಾರು ಫಸ್ಟ್ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಒತ್ತಿರಿ. ಯಾಕಂದ್ರೆ ನಾವು ಯಾವುದೇ ವಿಡಿಯೋಗಳನ್ನು ಮಾಡೋದ್ರಿಂದ ಅಡ್ವಾನ್ಸ್ ಆಗಿ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಓಕೆ, ಮತ್ತು ಲೈಕ್ಸ್ ಮಾಡಿ. ಈಗ ನೋಡಿ ಸೆಕೆಂಡ್ ಒನ್, ಫೈಂಡ್ ದ ಡೆರಿವೇಟಿವ್ ಆಫ್ x plus cos x divided by tan x with respect to x ಅಂತ ಕೊಟ್ಟಾನ. ಇಲ್ಲಿಯೂ ಏನದಲ್ಲ u by v ಫಾರ್ಮುಲಾ ಬೇಸ್ ಮೇಲೆ ಅದ. ಇಲ್ಲಿ ಫಸ್ಟ್ ಈ ಫಾರ್ಮುಲಾ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್ ನಿಮಗೆ. ಯಾವ್ದಂತಂದ್ರೆ ಡೆರಿವೇಟಿವ್ ಆಫ್ ಯಾವ್ದಂದ್ರೆ u by v equal to ಈ ಫಾರ್ಮುಲಾ ಹಿಯರ್ v square equal to ಏನದ v into derivative of ಯಾವ್ದಂದ್ರೆ u minus u into derivative of ಯಾವ್ದಂದ್ರೆ v. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಫಾರ್ಮುಲಾ ಒಂದು ಗೊತ್ತಿದ್ರೆ ಸಾಕು, ಪ್ಲಸ್ ಮತ್ u ಮೈನಸ್ v ನು ಗೊತ್ತಿರಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಈಗ ನಿಮ್ಗ ಯಾವ ಕಂಡೀಷನ್ ದ ಬರೀಬೇಕಂತಂದ್ರೆ ಇಲ್ಲಿ ನೋಡಿ ಪ್ರೂಫ್ ಪ್ರೂಫ್ ಹಿಯರ್ y equal to ಅಂತ ಬರ್ಕೊಡಿ. ಯಾವುದೇ ಕೊಟ್ಟಿರೋದು y equal to ಅವ್ರು ಬರ್ಕೊಡ್ರಿ, f of x equal to ಅವ್ರು ಬರ್ಕೊಡ್ರಿ. ಓಕೆ, f of x equal ಕೊಟ್ರೆ f dash of x ಮಾಡ್ಕೊಳ್ಳಿ, y equal to ಕೊಟ್ರೆ y dash ಅರ ಮಾಡ್ರಿ, either dy by dx ಅರ ಮಾಡ್ಕೊಳ್ಳಿ. ಓಕೆ, ಹಿಯರ್ ಸೊ x plus cos x divided by here tan x. ಇಲ್ಲಿ ಅಬ್ಸರ್ವ್ ಮಾಡಿ, ಈ ತರ ಬರೀತಾ ಇರ್ತಾರೆ ಡಿಫ್ರೆನ್ಸಿಯೇಷನ್ ಅಥವಾ ಡೆರಿವೇಟಿವ್ ಅಂತ. ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ಹೆಂಗ್ ಬರೀತಾರ ಅಂದ್ರೆ ಡೆರಿವೇಟಿವ್ ಆಫ್ y ಅಂತ ಬರೀತಾರ ಈಕ್ವಲ್ ಟು ಡೆರಿವೇಟಿವ್ ಆಫ್ ಯಾವ್ದಂದ್ರೆ x ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್. ಓಕೆ, ಅದನ್ನ u ಅನ್ಕೊಡ್ರಿ, ಇದು v ಅನ್ಕೊಡಿ. u ಅಂತಂದ್ರೆ x ಪ್ಲಸ್ ಕಾಸ್ ಎಕ್ಸ್ ಅನ್ಕೊಡ್ರಿ, v ಅಂದ್ರ ಟ್ಯಾನ್ ಎಕ್ಸ್ ಅನ್ಕೊಡಿ. ಅಂದ್ರೆ ನಿಮಗೆ ಈ ಫಾರ್ಮುಲಾ ಈಸಿ ಆಗ್ತದ. u ಅಂತಂದ್ರ ಅಬ್ಸರ್ವ್ ಮಾಡ್ರಿ x ಕಾಸ್ ಎಕ್ಸ್ ಅನ್ಕೊಡ್ರಿ, v ಅಂದ್ರ ಟ್ಯಾನ್ ಎಕ್ಸ್ ಅನ್ಕೊಡಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಒನ್, ಹಿಯರ್ ಡೆರಿವೇಟಿವ್ ಆಫ್ y ಮೀನ್ಸ್ ಇಸ್ dy by dx ಆಗ್ತದ ಈಕ್ವಲ್ ಟು ಹಿಯರ್ v ಸ್ಕ್ವೇರ್. v ಸ್ಕ್ವೇರ್ ಅಂತಂದ್ರೆ ಏನಾಗ್ತದೆ ನೋಡ್ರಿ, ಇಲ್ಲಿ ಹಿಯರ್ tan ಸ್ಕ್ವೇರ್ x, ಹಿಯರ್ v ಅಂತಂದ್ರೆ tan x. ಡೆರಿವೇಟಿವ್ ಆಫ್ ಯಾವ್ದಂತಂದ್ರೆ u ಅಂತಂದ್ರೆ x ಪ್ಲಸ್ ಕಾಸ್ x ಮೈನಸ್ u ಅಂತಂದ್ರೆ x ಪ್ಲಸ್ ಕಾಸ್ x. ಡೆರಿವೇಟಿವ್ ಆಫ್ v ಅಂತಂದ್ರೆ ಏನಾಗ್ತದೆ ನೋಡ್ರಿ ಇಲ್ಲಿ here tan x. Is it clear? Here ಈ ಫಾರ್ಮುಲಾ ಅಪ್ಲೈ ಮಾಡಿದ್ವಿ, ಯಾವುದು u by v ಫಾರ್ಮುಲಾ. ನೆಕ್ಸ್ಟ್ ನೋಡಿ, here dy by dx equal to here tan x. here u plus v ಫಾರ್ಮುಲಾ ಅಬ್ಸರ್ವ್ ಮಾಡಿ, u plus v ಫಾರ್ಮುಲಾ ಯಾವ್ದು ಅಂತಂದ್ರೆ ಇಲ್ಲಿ ಬರೆದಿರ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಡೆರಿವೇಟಿವ್ ಆಫ್ u plus v equal to here derivative of u plus derivative of ಯಾವುದು v. ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಸ್ಟೂಡೆಂಟ್ಸ್, ಯಾವ್ದಂದ್ರೆ u plus v ಫಾರ್ಮುಲಾ. ಅಂದ್ರೆ ಇದು u ಅನ್ಕೊಡ್ರಿ, ಇದು v ಅನ್ಕೊಡಿ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ನಾನು ಬರೀತಾನೆ ಈ ಫಾರ್ಮುಲಾ ಬೇಸ್ ಮೇಲೆ ಇದು ಕಂಡೀಷನ್ ಬರೀತಾ ಇರೋದು. ಈ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. u ಅಂತಂದ್ರೆ ಏನಾಗ್ತದೆ ನೋಡ್ರಿ, ಡೆರಿವೇಟಿವ್ ಆಫ್ x ಪ್ಲಸ್ ಡೆರಿವೇಟಿವ್ ಆಫ್ ಯಾವುದು v ಅಂತಂದ್ರೆ ಕಾಸ್ x ಬ್ರಾಕೆಟ್ ಕಂಪ್ಲೀಟ್ ಮೈನಸ್ x ಪ್ಲಸ್ ಕಾಸ್ x
tan x ಡೆರಿವೇಟಿವ್ ಏನಾಗ್ತದೆ ನೋಡ್ರಿ sec square x. ನಿಮ್ಗೆ ಗೊತ್ತಿರಲಿ ಬೇಸಿಕ್ ಫಾರ್ಮುಲಾ ಡೆರಿವೇಟಿವ್ ಆಫ್ ಯಾವ್ದಂತಂದ್ರೆ tan x ಡೆರಿವೇಟಿವ್ ಗೊತ್ತಿರಬೇಕು sec square x ಅಂತ. ನೆಕ್ಸ್ಟ್ ಮತ್ತ ನಿಮ್ಗೆ ಗೊತ್ತಿರಬೇಕು ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಇತ್ತಂದ್ರೆ x ವ್ಯಾಲ್ಯೂಸ್ 1. ನೆಕ್ಸ್ಟ್ ಮತ್ತೇನ್ ಗೊತ್ತಿರಬೇಕಂದ್ರೆ ಡೆರಿವೇಟಿವ್ ಆಫ್ cos x ಗೊತ್ತಿರಬೇಕಂದ್ರೆ ಮೈನಸ್ sin x. ಇಸ್ ಇಟ್ ಕ್ಲಿಯರ್? ಈ ಫಾರ್ಮುಲಾ ಗೊತ್ತಿರಬೇಕು. ಯಾವುದು ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಒಳಗೆ ತಂದಿರ ಪ್ರಾಬ್ಲಮ್ಸ್. ಡಿವೈಡೆಡ್ ಬೈ ಅಂತ ಮರಿಬೇಡಿ. ಏನದ ಡಿವೈಡೆಡ್ ಬೈ tan square x. ಈಗ ನೆಕ್ಸ್ಟ್ ಹಿಯರ್ dy by dx equal to here tan x ka tan x. x ಡೆರಿವೇಟಿವ್ ಏನಾಗ್ತದೆ ಅಂತ ಈಗ 1. ನೆಕ್ಸ್ಟ್ cos x ಡೆರಿವೇಟಿವ್ ಏನಾಗ್ತದೆ ಮೈನಸ್ sin x ಮೈನಸ್ sin x ಮೈನಸ್ ಏನಾಗ್ತದೆ ನೋಡ್ರಿ x plus cos x sec square x as it is already sec square x divided by ಏನಾಗ್ತದೆ ನೋಡ್ರಿ here tan square x. Is it clear? ನೆಕ್ಸ್ಟ್ ನೋಡಿ ಏನ್ ಮಾಡಬೇಕು ಇಲ್ಲಿ tan x ಇಂದ ಮಲ್ಟಿಪ್ಲೈ ಮಾಡಿ ಇಲ್ಲಿ sec square x ಇಂದ ಮಲ್ಟಿಪ್ಲೈ ಮಾಡಿ. ಓಕೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗ್ತದೆ ನೋಡಿ ಒಂದು dy by dx equal to tan x minus ಇಲ್ಲಿ ಅಬ್ಸರ್ವ್ ಮಾಡಿ ಏನದ ಕಂಡೀಷನ್ಸ್ ಇಲ್ಲಿ ಫಸ್ಟ್ tan x into 1 is tan x. tan x into minus sin x ಅಂತ ಏನಾಗ್ತದೆ ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್. ಅವಾಗ tan x ಅಂದ್ರೆ tan x into sin x minus. ಓಕೆ ನೆಕ್ಸ್ಟ್ ನೋಡಿ ಮತ್ತೆ ಇಲ್ಲಿ ಏನಾಗ್ತದ ಅಗೈನ್ sec square x into x ಏನಾಗ್ತದೆ ಹೇಳ್ರಿ sec square x ಇಲ್ಲಿ x into sec square x. ಹೌದಾ x into sec square x. ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಮತ್ತೆ ಒನ್ಸ್ ಅಗೈನ್ ಏನದ x into sec square x ಆಯ್ತು ಮತ್ತೆ ಅಗೈನ್ ಪ್ಲಸ್ cos x into sec square x. ಓಕೆ ಇಲ್ಲಿ ಏನಾಗ್ತದ ಪ್ಲಸ್ cos x ಅಬ್ಸರ್ವ್ ಮಾಡಿ into sec square x divided by ಏನಾಗ್ತದ್ರಿ tan square x. ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಹಿಯರ್ dy by dx dy by dx. ಓಕೆ ಈಗ ಏನಾಗ್ತದ tan x ಇಷ್ಟ ಬರೀತೀರಂದ್ರ ಇಷ್ಟ ಬರಿಬಹುದು ಒಂದು. ಇಲ್ಲ ಇನ್ನೊಂದು ಸ್ಟೆಪ್ ಅಂತಂದ್ರ ಬರಿಬೇಕಂದ್ರ ಹಿಯರ್ tan x tan x minus here tan x into sin x minus x into sec square x plus cos x into reciprocal formula sec square x divided by ಏನಾಗ್ತದ tan square x. ಒಂದು cos ಕ್ಯಾನ್ಸಲ್ ಮಾಡಿಬಿಡಿ ಅಂದ್ರೆ ಈಸಿ ಆಗಿ ಬಂದ್ಬಿಡೋದು. ಅಂದ್ರೆ ಒಂದು cos ಕ್ಯಾನ್ಸಲ್ ಆದಂದ್ರೆ ಲಾಸ್ಟ್ ಆನ್ಸರ್ ಇಸ್ dy by dx tan x minus ಏನಾಗ್ತದೆ ನೋಡ್ರಿ tan x sin x minus x into sec square x plus cos cancel 1 by cos means sec x divided by ಏನಾಗ್ತದ್ರಿ tan square x. ಈ ತರ ಇಲ್ಲ ಅಂತಂದ್ರೆ ಇಲ್ಲಿ tan x ಕಾಮನ್ ತೆಗಿರಿ ಇಲ್ಲಿ sec x ಕಾಮನ್ ತೆಗಿರಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೋದು ಆ ತರ ಮಾಡ್ಬೋದು. ಈ ತರ ಬಿಡಿಸೋದ್ರಿಂದ ಏನಾಗ್ತದ 4 ಮಾರ್ಕ್ಸ್ ಇನ್ ಪ್ರಾಬ್ಲಮ್ಸ್ ಡೆಡ್ ಈಸಿ ಅದಾವು. ಸ್ವಲ್ಪ ಸಾಲ್ವ್ ಮಾಡ್ರಿ. ಓಕೆ ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿರಿ. ಅಡ್ವಾನ್ಸ್ ಆಗಿ ಹೇಳ್ತಾ ಇರೋದು ನಿಮ್ಗೆ ಲೈಕ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಲೈಕ್ ಮಾಡಿಸಿ, ಶೇರ್ ಮಾಡ್ರಿ ಈ ವಿಡಿಯೋ. ಥ್ಯಾಂಕ್ ಯು, ಬಾಯ್.